50 ವರ್ಷದಿಂದ ಮುಂದಿನ ವರ್ಷಕ್ಕೆ 50 ವರ್ಷ ಆಗುತ್ತೆ. 50 ವರ್ಷದ ನಿರಂತರವಾಗಿ ಒಂದಲ್ಲ ಒಂದು ನಾಟಕವನ್ನ ಮಾಡೋದ್ರ ಮೂಲಕ ನಿರಂತರವಾಗಿ, ಯಾಕಂದ್ರೆ ನಮ್ಮಲ್ಲಿ ಅನೇಕ ರಂಗಭೂಮಿ ಸಂಘಟನೆಗಳು ಹುಡ್ತವೆ, ಸರ್ಕಾರದ ಅನುದಾನ ಕೊಟ್ಟಾಗ ನಾಟಕ ಮಾಡ್ತವೆ, ಇದ್ದಂತೆ ಸತ್ತೋಗ್ತವೆ. ಆದ್ರೆ ಒಂದು ಅರ್ಧ ಶತಮಾನ ಒಂದು ರಂಗತಂಡ ನಿರಂತರವಾಗಿ ತಾನು ನಾಟಕವನ್ನ ಮಾಡಿಕೊಂಡು, ಅದು ಸರ್ಕಾರದ ಅನುದಾನ ಆ ಕಾಲದಲ್ಲಿ ಇರಲಿಲ್ಲ, ಅಂತಹ ಸಂದರ್ಭದಲ್ಲೂ ನಾಟಕವನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅಂದ್ರೆ ನಿಜವಾಗ್ಲೂ ಕೂಡ ಪ್ರತಿಭಾ ಕಲಾನಿಕದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅದರಲ್ಲೂ ವಿಶೇಷವಾಗಿ ಪ್ರತಿಭಾ ಅವರು ನಮ್ಮ ಈ ಕನ್ನಡ ರಂಗಭೂಮಿಯಲ್ಲಿ ನಾನು ರಂಗಭೂಮಿಗೆ ಬಂದಾಗ್ಲಿಂದ ನಾವು ಕೂಡ ಗಮನಿಸಿರ್ತಕ್ಕಂಥ ಪ್ರಕಾರ ಬಹಳ ಅತ್ಯುತ್ತಮ ಕಲಾವಿದೆಯಾಗಿ, ಯಾಕಂದ್ರೆ ಇಡೀ ಅವರ ಕುಟುಂಬ ರಂಗಭೂಮಿಗೆ ತನ್ನನ್ನು ತಾನು ಅರ್ಪಿಸಿಕೊಂಡಿದೆ. ಏನು ಇವರ ತಂದೆಯವರಿದ್ರು, ಅವರು ಆ ಕಾಲದಿಂದ ಹಾರ್ಮೋನಿಯಂ ಮೇಷ್ಟ್ರಾಗಿ ಅವರ ಎಲ್ಲ ಮಕ್ಕಳು ಕೂಡ ಸಂಗೀತವನ್ನ ಕಲಿಸಿ, ಆ ಕಾಲದಲ್ಲಿ ನಾಟಕಕ್ಕೆ ಹೆಣ್ಣು ಮಕ್ಕಳೇ ಬರೋದು ಕಷ್ಟ ಆಗಿದ್ದಂಥ ಸಂದರ್ಭದಲ್ಲಿ ತನ್ನ ಮಕ್ಕಳನ್ನೇ ಕಲಾವಿದರನ್ನಾಗಿ ಮಾಡಿ ರಂಗಭೂಮಿಗೆ ಅರ್ಪಿಸಿದಂತಹ ಕೃಷ್ಣರಾವ್ ಅವರ ಮಕ್ಕಳು ಇವತ್ತು ಕನ್ನಡ ರಂಗಭೂಮಿಗೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಿದ್ದಾರೆ. ನಾವೆಲ್ಲರೂ ಯೋಚನೆ ಮಾಡಬೇಕು, ಯಾಕಂದ್ರೆ ಕನ್ನಡ ರಂಗಭೂಮಿನಲ್ಲಿ ಎಲ್ಲರೂ ಕೂಡ ನಾವು ನಟನೆ ಮಾಡ್ತೇವೆ. ಇಲ್ಲಿ ನಾವು ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ನಟನೆ ಮಾಡಕ್ ಬರುತ್ತೆ, ಆದರೆ ನಿಜವಾಗ್ಲೂ ಕೂಡ ಅಭಿನಯಿಸಕ್ಕೆ ಎಷ್ಟು ಚೆನ್ನಾಗಿ ಬರುತ್ತೆ. ನಟನೆ ಮಾಡೋದು ಬೇರೆ, ಸತ್ತಂಗ್ ಮಲಿಕೊಳೋದು ಬೇರೆ, ಎದ್ದಂಗೆ ಓಡೋಗೋದು ಬೇರೆ, ಅವೆಲ್ಲ ಬೇರೆ. ಆದ್ರೆ ಒಂದು ಪಾತ್ರದ ಒಳಗೊಗ್ಗಿ ಅದನ್ನ ಅಭಿನಯಿಸೋದಿದೆಯಲ್ಲ, ಅದು ನಿಜವಾದಂತ ಕಲಾವಿದನ ಲಕ್ಷಣ. ಅಂತಹ ಕಲಾವಿದರಲ್ಲಿ ಪ್ರತಿಭಾ ಆಗಿರ್ಬೋದು, ಭಾಗ್ಯ ಆಗಿರ್ಬೋದು, ಅವರ ಎಲ್ಲ ಸಹೋದರಿಯರು ಕೂಡ ಅದರ ನಿಜವಾಗ್ಲೂ ಕೂಡ ಪರಕಾಯ ಪ್ರವೇಶವನ್ನೇ ಮಾಡ್ಬಿಡ್ತಾರೆ ಪಾತ್ರಗಳಿಗೆ. ಅಂತಹ ಒಬ್ಬ ದೊಡ್ಡ ಕಲಾವಿದರು ಇವರುಗಳು. ದೇವನಹಳ್ಳಿ ಚೆನ್ನೈನವರು ಇವತ್ತು ಪ್ರಚಂಡ ರಾವಣನ ಪಾತ್ರ ಮಾಡ್ತಾರೆ. ಇಡೀ ನಾಟಕದ ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತು ಈ ನಾಟಕ ಇಲ್ಲಿ ಪ್ರದರ್ಶನ ಕಾರಣ ಆಗ್ತಾ ಇದ್ದಾರೆ. ಒಂದು ನಾಟಕ, ಪೌರಾಣಿಕ ನಾಟಕ ಪ್ರದರ್ಶನ ಆಗ್ಬೇಕು ಅಂದ್ರೆ ಕನಿಷ್ಠ 1 ಲಕ್ಷ ರೂಪಾಯಿ ಬೇಕಲ್ವಾ? 2 ಲಕ್ಷ ಬೇಕು. ಒಂದು ವರ್ಷ ಯಾರು ರಂಗಭೂಮಿಯನ್ನ ಕಟ್ಟಿ ಬೆಳೆಸೋದಕ್ಕೆ, ಸರ್ಕಾರವನ್ನು ಮೀರಿ ಕಟ್ಟಿ ಬೆಳೆಸೋದಕ್ಕೆ ಕಾರಣರಾಗಿರ್ತಾರೋ ಅಂತವ್ರೆ ನಾವು ಋಣಿಯಾಗಿರ್ತೀವಿ. ಈ ಸಂದರ್ಭದಲ್ಲಿ ಮೊದಲ ಆ ರೀತಿಯಾಗಿ ಕಾಣಿಕೆಯಾಗಿ ಇವತ್ತು ಈ ನಾಟಕದ ಅತ್ಯಂತ ಮುಖ್ಯ ಸೇವಾಕರ್ತರಾಗಿರ್ತಕ್ಕಂಥ ಸನ್ಮಾನ್ಯ ಚೆನ್ನೈನವ್ರಿಗೆ, ದೇವನಹಳ್ಳಿ ಚೆನ್ನೈನವ್ರಿಗೆ ನಾವು ಈಗ ಗೌರವ ಸಮರ್ಪಣೆಯನ್ನು ಮಾಡ್ತಿದ್ದೀವಿ. ದಯಮಾಡಿ ಬಂದು ಗೌರವನ್ನ ಎಲ್ಲ ಕಲಾವಿದರಿಗೂ ಮಾಡಿ. ಕಲಾವಿದರು ಎಲ್ಲರಿಗೂ ನಮ್ಮ